ಟು ವೈಎಲ್ ಎಜುಕೇಷನ್ ಟ್ಯುಟೋರಿಯಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಫಂಡಮೆಂಟಲ್ ಕಾಸ್ಟಿಂಗ್ ಸಬ್ಜೆಕ್ಟ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಚಾಪ್ಟರ್ ಆಗಿರುತ್ತದು ಕಾಸ್ಟ್ ಅಕೌಂಟಿಂಗ್ ಚಾಪ್ಟರ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ 8 ಮಾರ್ಕ್ಸ್ ಪ್ರಾಬ್ಲಮ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕ್ವೆಶನ್, ಪ್ರಿಪೇರ್ ಎ ಕಾಸ್ಟ್ ಶೀಟ್ ಫಾರ್ ದ ಫಾಲೋಯಿಂಗ್ ಡೇಟಾ ರಿಲೇಟಿಂಗ್ ಟು ದ ಮ್ಯಾನುಫ್ಯಾಕ್ಚರ್ ಆಫ್ ಜೀನ್ಸ್. Number of jeans manufactured during the month 1000 units. Direct material consumed 20,000. Direct labor 8,000. Indirect labor in factory 2,500. Supervision cost in factory 1,000. Factory premises permit 1,600. Factory lighting 600. Oil for machineries 100. Depreciation of machineries 500. Factory office overheads 8,000. Office salary 2,000. Miscellaneous office expenses 1,000. Selling and distribution overheads 6,000. Note, net profit margin of ₹20% on the total cost of goods is expected on the sale of jeans. ಇದು ಕ್ವೆಶನ್ ಆಗಿರುತ್ತೆ. ಆನ್ಸರ್ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ಔಟ್ಪುಟ್ ಏನಾದರೂ ಪರ್ ಯೂನಿಟ್ಸ್ ಅಲ್ಲಿ ಕೊಟ್ಟಿದ್ರೆ ನಾವು ಪರ್ ಯೂನಿಟ್ನ ಫೈಂಡ್ ಔಟ್ ಮಾಡಬೇಕು. ಅಕಸ್ಮಾತ್ ಅವ್ರು ಏನಾದರೂ ಪರ್ ಯೂನಿಟ್ ಔಟ್ಪುಟ್ ಏನಾದರೂ ಕೊಟ್ಟಿಲ್ಲ ಅಂದರೆ ನಾವು ಡೈರೆಕ್ಟ್ ಟೋಟಲ್ ಕಾಸ್ಟಿಂದ ಕ್ಯಾಲ್ಕುಲೇಟ್ ಮಾಡ್ಬೋದು. ತೊಗೊತೀವಿ ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್. ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು ಕನ್ಸ್ಯೂಮ್ ಆಗಿದೆ ಅಂದರೆ ನಮಗೆ 20,000 ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ ಆಗಿದೆ. ಸೊ ಇಲ್ಲಿ ನಾನು 20,000 ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಡೈರೆಕ್ಟ್ ಲೇಬರ್ನ ತೊಗೊತೀವಿ ವಿಚ್ ಇಸ್ 8,000. ಅದನ್ನು ಇಲ್ಲಿ ಬರಿತೀವಿ. ಇವೆರಡನ್ನ ಆ್ಯಡ್ ಮಾಡಿದಾಗ ನಮಗೆ 28,000 ಆಗಿರುತ್ತೆ. ಇನ್ನು ಪರ್ ಯೂನಿಟ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂದರೆ 20,000 ಡಿವೈಡೆಡ್ ಬೈ 1,000 ಮಾಡಿದಾಗ ನಮ್ಗೆ ಪರ್ ಯೂನಿಟ್ ವ್ಯಾಲ್ಯೂ ಸಿಗುತ್ತೆ. ಇನ್ ಆರ್ಡರ್ ಟು ಫೈಂಡ್ ಔಟ್ ಪ್ರೈಮ್ ಕಾಸ್ಟ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಇವೆರಡನ್ನ ಫೈಂಡ್ ಔಟ್ ಮಾಡಿರಬೇಕಾಗುತ್ತೆ. ಸೊ ಪ್ರೈಮ್ ಕಾಸ್ಟ್ ನಮಗೆ ಎಷ್ಟಿದೆ 20 + 8 28. 20,000 + 8,000 28,000 ಆಗಿರುತ್ತೆ. ನೆಕ್ಸ್ಟ್ ಆ್ಯಡ್ ಇದರಲ್ಲಿ ನಾವು ನೆಕ್ಸ್ಟು ವರ್ಕ್ಸ್ ಆರ್ ಫ್ಯಾಕ್ಟರಿ ಕಾಸ್ಟನ್ನು ಫೈಂಡ್ ಔಟ್ ಮಾಡಬೇಕು. ವರ್ಕ್ಸ್ ಆರ್ ಫ್ಯಾಕ್ಟರಿ ಕಾಸ್ಟ್ ಅಂದರೆ ವರ್ಕ್ ರಿಲೇಟೆಡ್ ಮತ್ತು ಫ್ಯಾಕ್ಟರಿ ರಿಲೇಟೆಡ್ ಯಾವ್ದಾದ್ರು ಕಾಸ್ಟ್ ಇರುತ್ತೋ ಅದೆಲ್ಲ ವರ್ಕ್ ಮತ್ತು ಫ್ಯಾಕ್ಟರಿ ಕಾಸ್ಟ್ ಆಗಿರುತ್ತೆ. ಇವಾಗ ಆಲ್ರೆಡಿ ನಾನು ನಿಮಗೆ ಫಾರ್ಮ್ಯಾಟ್ನ ತಿಳಿಸ್ಕೊಟ್ಟಿದ್ದೀನಿ. ಆ ಫಾರ್ಮ್ಯಾಟ್ ಬೇಸ್ಡೇ ನಾನು ಇದೆಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಇರೋದು. ಸೊ ಇದರಲ್ಲಿ ಆ್ಯಡ್ ಏನೇನು ಮಾಡಬೇಕು, ವರ್ಕ್ಸ್ ಆರ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಇಲ್ಲಿ ನಮ್ಗೆ ಯಾವ್ದಾದ್ರು ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಪ್ರಿಮಿಸಸ್ ರೆಂಟನ್ನು ಆ್ಯಡ್ ಮಾಡಬೇಕು. ಫ್ಯಾಕ್ಟರಿ ಲೈಟಿಂಗ್, ಆಯಿಲ್ ಫಾರ್ ಮಿಷಿನರಿ ಆ್ಯಡ್ ಮಾಡಬೇಕು. ಡಿಪ್ರಿಸಿಯೇಷನ್ ಫಾರ್ ಮಿಷಿನರೀಸ್ ಆ್ಯಡ್ ಮಾಡಬೇಕು ನಾವು ಇದು. ಆಮೇಲೆ ನೆಕ್ಸ್ಟ್ ಆಫೀಸ್ ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ನ ಆ್ಯಡ್ ಮಾಡಲ್ಲ. ಇಷ್ಟನ್ನು ನಾವೇನು ಮಾಡ್ತೀವಿ ಆ್ಯಡ್ ಮಾಡಿರ್ತೀವಿ. ದಟ್ ಇಸ್ ವರ್ಕ್ಸ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸಲ್ಲಿ. ಇದನ್ನು ಕೂಡ ಇಂಡೈರೆಕ್ಟ್ ಲೇಬರ್ ಇನ್ ಫ್ಯಾಕ್ಟರಿ, ಸೂಪರ್ವಿಷನ್ ಕಾಸ್ಟ್ ಇನ್ ಫ್ಯಾಕ್ಟರಿ, ಇವಿಷ್ಟನ್ನು ನಾವೀಗ ಆ್ಯಡ್ ಮಾಡಬೇಕಾಗಿರುತ್ತೆ. ಈಗ ಫಸ್ಟ್ ಇಂಡೈರೆಕ್ಟ್ ಲೇಬರ್ ಎಷ್ಟಿದೆ 2,500 ಇದೆ. ನೆಕ್ಸ್ಟ್ ಸೂಪರ್ವಿಷನ್ ಕಾಸ್ಟ್ 1,000 ಇದೆ. ಫ್ಯಾಕ್ಟರಿ ಲೈಟಿಂಗ್ 600. ಫ್ಯಾಕ್ಟರಿ ಪ್ರಿಮಿಸಸ್ ರೆಂಟ್ 1,600. ಫ್ಯಾಕ್ಟರಿ ಪ್ರಿಮಿಸಸ್ ರೆಂಟ್ 1,600 ಆಗುತ್ತೆ. ಆಯಿಲ್ ಫಾರ್ ಮಿಷಿನರಿ 1,000 ಆಗಿದೆ. ಡಿಪ್ರಿಸಿಯೇಷನ್ ಫಾರ್ ಮಿಷಿನರಿ 500. ಇದಿಷ್ಟು ಟೋಟಲ್ ನಾವು ಕೌಂಟ್ ಮಾಡಿದಾಗ ವರ್ಕ್ಸ್ ಫಾರ್ ಫ್ಯಾಕ್ಟರಿ ಪ್ರಿಮಿಸಸ್ ಆಗಿರುತ್ತೆ. 2.50 + 1 + 0.6 + 1.6 + 0.5 0.1 + 0.5 ಮಾಡಿದಾಗ ನಮಗೆ 34.30 ಸಿಗುತ್ತೆ. ಇಲ್ಲಿ ನೆಕ್ಸ್ಟ್ 28 ಪ್ಲಸ್ ಇದನ್ನು ಇಷ್ಟು ಆ್ಯಡ್ ಮಾಡಿದ್ರೆ ನಮಗೆ 34.30 ಬರುತ್ತೆ. ನೆಕ್ಸ್ಟ್ ಇದನ್ನು ಕೂಡ ಆ್ಯಡ್ ಮಾಡ್ತೀವಿ. 28,000 ಪ್ಲಸ್ ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 34,300 ಸಿಗುತ್ತೆ. ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿಂಗ್ ಓವರ್ ಹೆಡ್ಸ್. ಆಫೀಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಇರುತ್ತೋ ಅದನ್ನೆಲ್ಲ ನಾವು ಇಲ್ಲಿ ತೊಗೊತೀವಿ. ಇವಾಗ ಆಫೀಸ್ ಓವರ್ ಹೆಡ್ಸ್, ಆಫೀಸ್ ಸ್ಯಾಲರಿ, ಮಿಸಲೇನಿಯಸ್ ಎಕ್ಸ್ಪೆನ್ಸಸ್, ಈ ಮೂರನ್ನು ಏನು ಮಾಡ್ತೀವಿ ನಾವು ಈ ಹೆಡ್ಡಿಂಗಲ್ಲಿ ತೊಗೊತೀವಿ ನಾವು. ಆಫೀಸ್ ಓವರ್ ಹೆಡ್ಸ್ ಎಷ್ಟಿದೆ ನಮಗೆ 8,000 ಆಫೀಸ್ ಓವರ್ ಹೆಡ್ಸ್ ಇದೆ. 8,000 ಅಂತ ಬರೆದಿದ್ದೀನಿ. ಆಫೀಸ್ ಸ್ಯಾಲರಿ ಇಷ್ಟು 2,000 ಇದೆ. ಆಫೀಸ್ ಸ್ಯಾಲರಿ 2,000 ಅಂತ ಬರೆದಿದ್ದೀನಿ. ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಬಂದು 1,000 ಇದೆ. ಸೊ ಇಲ್ಲಿ 1,000 ಅಂತ ಹಾಕಿರ್ತೀನಿ ನಾನು. ನೆಕ್ಸ್ಟ್ ಈ ಮೂರನ್ನು ಆ್ಯಡ್ ಮಾಡಿದಾಗ ನಮಗೆ 11,000 ಸಿಗುತ್ತೆ. 11,000 + 34,300 ಮಾಡಿದಾಗ 45,300 ಬರುತ್ತೆ. ಇಲ್ಲಿ 8,000 ಡಿವೈಡೆಡ್ ಬೈ 1,000 ಮಾಡಿದಾಗ ನಮಗೆ 8,000 ಸಿಗುತ್ತೆ. ಪರ್ ಯೂನಿಟಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕು ಅಂದಾಗ. ನೆಕ್ಸ್ಟ್ ಪ್ಲಸ್ ವಿ ನೀಡ್ ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಓವರ್ ಹೆಡ್ಸ್. ಇಲ್ಲಿ ನಮಗೆ ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಟಿಂಗ್ ಓವರ್ ಹೆಡ್ಸ್ ಕೊಟ್ಟಿದ್ದಾರೆ. ಅದಕ್ಕೆ ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. 6,000 ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಓವರ್ ಹೆಡ್ಸ್ ಆಗಿರುತ್ತೆ. ಇಲ್ಲಿ 6,000 ಹೇಗೆ ಬಂತು ಅಂದರೆ
6 ಹೇಗೆ ಬಂತು ಅಂದರೆ 6000 ಡಿವೈಡೆಡ್ ಬೈ 1000 ಮಾಡಿದಾಗ ಪರ್ ಯೂನಿಟ್ 6000 ಸಿಗುತ್ತೆ ನಮಗೆ. 45,300 ಪ್ಲಸ್ 6000 ಮಾಡಿದಾಗ 51,300 ಸಿಗುತ್ತೆ ನಮಗೆ. ನೆಕ್ಸ್ಟ್ ಇಲ್ಲಿ ಒಂದು ನೋಟ್ ಕೊಟ್ಟಿರೋದ್ರಿಂದ ಪ್ರಾಫಿಟ್ ಮಾರ್ಜಿನ್ ಕೂಡ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕು, ಅದನ್ನು ಆ್ಯಡ್ ಮಾಡಬೇಕಾಗಿರುತ್ತೆ. 20% ಆನ್ ಟೋಟಲ್ ಕಾಸ್ಟ್ ಆಫ್ ಗುಡ್ಸ್. ಈಗ ನಾವು ಫೈಂಡ್ ಔಟ್ ಮಾಡಿದ್ದು ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಅದ್ರ ಬೇಸಿಸ್ ಮೇಲೆ 20% ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಆ್ಯಡ್ ಪ್ರಾಫಿಟ್ 20% ಆನ್ ಟೋಟಲ್ ಕಾಸ್ಟ್. ಟೋಟಲ್ ಕಾಸ್ಟ್ ಎಷ್ಟು 51,300 ಇಂಟು 20/100 ಆಗಿರುತ್ತೆ. ಸೊ ಅಲ್ಲಿ ನಮಗೆ 10,260 ಬರುತ್ತೆ. 10,260 ಡಿವೈಡೆಡ್ ಬೈ 1000 ಮಾಡಿದಾಗ 10.26 ಪರ್ ಯೂನಿಟ್ ಕಾಸ್ಟ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಸೇಲ್ಸ್ ಟೋಟಲ್ ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿದ್ದು ಸೇಲ್ಸ್ ಹೇಗೆ ಅಂದರೆ 51.30 ಪ್ಲಸ್ 10.26 ಮಾಡಿದಾಗ 61.56 ಸಿಗುತ್ತೆ. ನೆಕ್ಸ್ಟ್ ಇವೆರಡನ್ನು ಆ್ಯಡ್ ಮಾಡಬೇಕು. 51,300 ಪ್ಲಸ್ 10,260 ಮಾಡಿದಾಗ ನಮಗೆ 61,560 ಸಿಗುತ್ತೆ ನಮಗೆ. ಇದು 8 ಮಾರ್ಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. From the following information for the month of January, prepare a cost sheet to show that the following components: prime cost, factory cost, cost of production, and total cost. Direct materials 84,000, direct wages 40,000, factory rent and rates 6,500, office rent and rates 2,500, plants repairs and maintenance 4,000, plant depreciation 3,750, factory heating and lighting 1,200, factory manager's salary 5,000, office salaries 3,200, director's remuneration 3,500, telephone and postage 600, printing and stationery 400, legal charges 550, advertisement 3,000, salesman's salary 4,800, showroom rent 8,800, sales 2,32,000 ಆಗಿರುತ್ತೆ. ಇದರಲ್ಲಿ ಈಗ ನಮಗೆ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಪ್ರೈಮ್ ಕಾಸ್ಟ್, ಫ್ಯಾಕ್ಟರಿ ಕಾಸ್ಟ್, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಟೋಟಲ್ ಕಾಸ್ಟ್. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಕಾಸ್ಟ್ ಶೀಟ್, ಪರ್ಟಿಕ್ಯುಲರ್ಸ್, ಟೋಟಲ್ ಅಮೌಂಟ್. ಇದರಲ್ಲಿ ನಮಗೆ ಡೈರೆಕ್ಟ್ ಮೆಟೀರಿಯಲ್ಸ್ ಮತ್ತು ವೇಜಸ್ ಎಷ್ಟಿದೆ. ಡೈರೆಕ್ಟ್ ಮೆಟೀರಿಯಲ್ಸ್ 84,000 ಆ್ಯಂಡ್ 40,000 ಅದನ್ನು ಇಲ್ಲಿ ಹಾಕೊಂಡಿದ್ದು ನಮಗೆ ಪ್ರೈಮ್ ಕಾಸ್ಟ್ ಸಿಗುತ್ತೆ. 1,24,000 ಪ್ರೈಮ್ ಕಾಸ್ಟ್ ಸಿಗುತ್ತೆ. ನೆಕ್ಸ್ಟ್ ಆ್ಯಡ್ ವರ್ಕ್ಸ್ ಆಫ್ ಫ್ಯಾಕ್ಟರಿ ಓವರ್ ಹೆಡ್ಸ್. ಫ್ಯಾಕ್ಟರಿ ರಿಲೇಟೆಡ್ ಯಾವುದಾದ್ರು ಇರುತ್ತೋ ಅದನ್ನೆಲ್ಲ ನಾವೀಗ ಆ್ಯಡ್ ಮಾಡ್ತೀವಿ. ಫ್ಯಾಕ್ಟರಿ ರೆಂಟ್ಸ್ ಆ್ಯಂಡ್ ರೇಟ್ಸ್ ಇರುತ್ತೆ. ನೆಕ್ಸ್ಟ್ ಪ್ಲಾಂಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್. ನೆಕ್ಸ್ಟ್ ಪ್ಲಾಂಟ್ ಡಿಪ್ರಿಸಿಯೇಷನ್, ಫ್ಯಾಕ್ಟರಿ ಹೀಟಿಂಗ್ ಆ್ಯಂಡ್ ಲೈಟಿಂಗ್, ಫ್ಯಾಕ್ಟರಿ ಮ್ಯಾನೇಜರ್ಸ್ ಸ್ಯಾಲರಿ. ಇವು 5 ನಾವೀಗ ಆ್ಯಡ್ ಮಾಡ್ತೀವಿ. ಫ್ಯಾಕ್ಟರಿ ರೆಂಟ್ಸ್ ಆ್ಯಂಡ್ ರೇಟ್ಸ್ ಎಷ್ಟು 6,500 ಇದೆ. 6,500 ಹಾಕಿದ್ದೀನಿ ನಾನು. ನೆಕ್ಸ್ಟ್ ಪ್ಲಾಂಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ ಎಷ್ಟಿದೆ 4,000 ಇದೆ. ಪ್ಲಾಂಟ್ ರಿಪೇರ್ಸ್ ಆ್ಯಂಡ್ ಮೇಂಟೆನೆನ್ಸ್ 4,000 ಹಾಕಿದ್ದೀನಿ. ನೆಕ್ಸ್ಟ್ ಪ್ಲಾಂಟ್ ಡಿಪ್ರಿಸಿಯೇಷನ್ 3,750, ಪ್ಲಾಂಟ್ ಡಿಪ್ರಿಸಿಯೇಷನ್ 3,750. ನೆಕ್ಸ್ಟ್ ಫ್ಯಾಕ್ಟರಿ ಹೀಟಿಂಗ್ ಆ್ಯಂಡ್ ಲೈಟಿಂಗ್ 1,200, ಫ್ಯಾಕ್ಟರಿ ಹೀಟಿಂಗ್ ಆ್ಯಂಡ್ ಲೈಟಿಂಗ್ 1,200. ಫ್ಯಾಕ್ಟರಿ ಮ್ಯಾನೇಜರ್ ಸ್ಯಾಲರಿ 5,000 ಇದೆ. ಫ್ಯಾಕ್ಟರಿ ಮ್ಯಾನೇಜರ್ ಸ್ಯಾಲರಿ 5,000 ಅಂತ ಹಾಕ್ತೀವಿ. ಇಷ್ಟು ಆ್ಯಡ್ ಮಾಡಿದಾಗ ನಮಗೆ 20,450 ಸಿಗುತ್ತೆ. 20,450 ಪ್ಲಸ್ 1,24,000 ಮಾಡಿದಾಗ ನಮಗೆ 1,44,450 ಸಿಗುತ್ತೆ. ಇದು ಫ್ಯಾಕ್ಟರಿ ಕಾಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿಂಗ್ ಓವರ್ ಹೆಡ್ಸ್. ಫ್ಯಾಕ್ಟರಿ ಆಫೀಸ್ದು ಯಾವುದಾದ್ರು ಎಕ್ಸ್ಪೆನ್ಸಸ್ ಇರುತ್ತೋ ಅದನ್ನೆಲ್ಲ ತೊಗೊತೀವಿ. ಆಫೀಸ್ ರೆಂಟ್ಸ್ ಆ್ಯಂಡ್ ರೇಟ್ಸ್ ಅದನ್ನು ತೊಗೋತೀವಿ. ಆಫೀಸ್ ಸ್ಯಾಲರಿ, ಡೈರೆಕ್ಟರ್ಸ್ ರೆನ್ಯುಮರೇಷನ್, ಟೆಲಿಫೋನ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಮತ್ತು ಲೀಗಲ್ ಚಾರ್ಜಸ್. ಇಷ್ಟನ್ನು ನಾವು ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿಂಗ್ ಓವರ್ ಹೆಡ್ಸಲ್ಲಿ ತೊಗೊತೀವಿ. ಆಫೀಸ್ ರೆಂಟ್ ಆ್ಯಂಡ್ ರೇಟ್ಸ್ 2,500, ಆಫೀಸ್ ಸ್ಯಾಲರಿ 3,200 ಇರುತ್ತೆ. ಡೈರೆಕ್ಟರ್ಸ್ ರೆನ್ಯುಮರೇಷನ್ 3,500, ಟೆಲಿಫೋನ್ ಆ್ಯಂಡ್ ಪೋಸ್ಟೇಜ್ 600, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ 400, ಲೀಗಲ್ ಚಾರ್ಜಸ್ 550 ಆಗಿರುತ್ತೆ. ಇಷ್ಟನ್ನು ಆ್ಯಡ್ ಮಾಡಿದಾಗ ನಮಗೆ 10,750 ಸಿಗುತ್ತೆ. 10,750 ಪ್ಲಸ್ 1,44,450 ಮಾಡಿದಾಗ 1,55,200 ಸಿಗುತ್ತೆ. ಇದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಗಿರುತ್ತೆ. ಮತ್ತು ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ ನಾವು. ಇದರಲ್ಲಿ ಸೆಲ್ಲಿಂಗ್ ಮತ್ತು ಡಿಸ್ಟ್ರಿಬ್ಯೂಷನ್ ಎಕ್ಸ್ಪೆನ್ಸಲ್ಲಿ ಯಾವುದಾದ್ರು ಆ್ಯಡ್ ಮಾಡ್ತೀವಿ ಅಂದರೆ ಅಡ್ವರ್ಟೈಸ್ಮೆಂಟ್, ಸೇಲ್ಸ್ಮೆನ್ ಸ್ಯಾಲರಿ, ಶೋರೂಮ್ ರೆಂಟ್ ಇಷ್ಟನ್ನ ಆ್ಯಡ್ ಮಾಡಬೇಕು. ಅಡ್ವರ್ಟೈಸ್ಮೆಂಟ್ ಬಂದು 3,000 ಆಗಿರುತ್ತೆ. ಸೇಲ್ಸ್ಮೆನ್ ಸ್ಯಾಲರಿ ಬಂದು 4,800 ಆಗಿರುತ್ತೆ. ಶೋರೂಮ್ ರೆಂಟ್ ಬಂದು 8,800 ಆಗಿರುತ್ತೆ. ನೆಕ್ಸ್ಟ್ ಈ ಮೂರು ಆ್ಯಡ್ ಮಾಡಿದಾಗ ನಮಗೆ 8,600 ಸಿಗುತ್ತೆ. ಇದು ಟೋಟಲ್ ಕಾಸ್ಟ್ ಆಗಿರುತ್ತೆ. ಈಗ
ಇದನ್ನು ಆ್ಯಡ್ ಮಾಡಿದ್ರೆ ನಾವು 1,55,200 ಅಲ್ಲಿ ನಮ್ಗೆ ಸಿಗೋದು 1,63,800 ಆಗಿರುತ್ತೆ. ನೆಕ್ಸ್ಟ್ ಇನ್ ಆರ್ಡರ್ ಟು ಫೈಂಡ್ ಔಟ್ ಪ್ರಾಫಿಟ್ ನಾವೇನು ಮಾಡ್ತೀವಿ ಅಂದರೆ ಸೇಲ್ಸ್ ಮೈನಸ್ ಟೋಟಲ್ ಕಾಸ್ಟ್. ಎಲ್ಲತ್ರಲ್ಲೂ ಆಲ್ಮೋಸ್ಟ್ ನಮ್ಗೆ ಕೇಳೋದು ಸೇಲ್ಸ್ ಫೈಂಡ್ ಔಟ್ ಮಾಡೋದಕ್ಕೆ, ಬಟ್ ಇಲ್ಲಿ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕಾಗಿರುತ್ತೆ ನಾವು. ಸೊ ಸೇಲ್ಸ್ ಎಷ್ಟಿದೆ ಇಲ್ಲಿ 3,32,000 ಇದೆ. 3,32,000 ಮೈನಸ್ 1,63,800 ಮಾಡಿದಾಗ ನಮಗೆ 68,200 ಪ್ರಾಫಿಟ್ ಸಿಗುತ್ತೆ. ಇದು 8 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆಗಿರುತ್ತೆ. ಇವೆರಡು ಪ್ರಾಬ್ಲಮಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಸೇಮ್ ಟೈಪ್ ನಿಮಗೆ ಕೇಳ್ಬೋದು. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.